ನೆನಪಿನ ದೋಣಿಯಲ್ಲಿ ಭಾಗ 10 ಕಥೆಯನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳಲು ಕಥೆಯ ಹಿಂದಿನ ಭಾಗಗಳನ್ನು ತಪ್ಪದೇ ನೋಡಿ. ರಾತ್ರಿ ದೀಪಕ್ ಶ್ರೀಯನ್ನ ತನ್ನ ಬಾಹುಗಳಲ್ಲಿ ಬಂಧಿಸಿ ನಿಂತಿದ್ದನು. ರಾತ್ರಿಯ ಆ ಸಮಯದಲ್ಲಿ ನಕ್ಷತ್ರಗಳ ಕೆಳಗೆ ಮಿನುಗುತ್ತಿರುವಾಗ ಅವರಿಬ್ಬರು ತಮ್ಮ ಪ್ರೀತಿಯನ್ನು ಪರಸ್ಪರ ಮೌನದಿಂದಲೇ ಅರ್ಥೈಸಿಕೊಳ್ಳುತ್ತಿದ್ದರು. ಹಲೋ ಅಣ್ಣ ಅತ್ತಿಗೆ, ನಾವು ಕೂಡ ಶುಭ ಹಾರೈಸಬೇಕಾ ಅಥವಾ ಮಲಗೋಕೆ ಹೋಗೋಣವೇ ಎಂದು ಅಲ್ಲಿದ್ದಲ್ಲೇ ನೋಡುತ್ತಿದ್ದ ಆದರ್ಶ್, ಚಾರು, ಪಿಹು ಮತ್ತು ಕೊನೆಗೂ ಕೇಳಿಯೇ ಬಿಟ್ಟರು. ಅವರ ಧ್ವನಿ ಕೇಳಿ ಅವರಿಬ್ಬರು ದೂರವಾದರು. ಆದರ್ಶ್ ತಕ್ಷಣವೇ ದೀಪಕ್ನನ್ನ ತಪ್ಪಿಕೊಂಡು ಹುಟ್ಟುಹಬ್ಬದ ಶುಭಾಶಯಗಳು ಅಣ್ಣ ಎಂದನು. ಚಾರು ಮತ್ತು ಪಿಹು ಕೂಡ ಶುಭ ಹಾರೈಸಿ ಅಣ್ಣ ಬೇಗ ಕೇಕ್ ಕಟ್ ಮಾಡೋಣ ಬನ್ನಿ ಎಂದರು. ಇದನ್ನು ಕೇಳಿ ಎಲ್ಲರೂ ನಕ್ಕರು. ಹುಟ್ಟುಹಬ್ಬದ ಶುಭಾಶಯಗಳು ದೀಪಕ್ ಅಣ್ಣ ಎಂದು ದೀಪಕ್ನ ಹಿಂದಿನಿಂದ ಧ್ವನಿ ಕೇಳಿಸಿತು. ಅವನು ತಿರುಗಿ ನೋಡಿದನು. ನೀಲು ನಿಂತಿದ್ದಳು. ಕಣ್ಣಲ್ಲಿ ಕಣ್ಣೀರು ತುಂಬಿತ್ತು. ಅವಳು ನಗುತ್ತಾ, ನಾನು ನಿಮ್ಮನ್ನು ಗುರುತಿಸಲಿಲ್ಲ, ಆದರೆ ಈಗ ನನಗೆ ತಿಳಿದಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ನನ್ನ ಕಾರಣದಿಂದ ನೀವು ಎಷ್ಟು ಕಷ್ಟಪಡಬೇಕಾಗಿ ಬಂತು ಎಂದಳು. ಅದರಲ್ಲಿ ನಿನ್ನ ತಪ್ಪೇನೂ ಇಲ್ಲ, ಹಾಗಾಗಿ ನಾನು ದೂಷಿಸುವುದನ್ನು ನಿಲ್ಲಿಸು ಎಂದು ದೀಪಕ್ ಬಹಳ ಸ್ಪಷ್ಟವಾಗಿ ಹೇಳಿದನು. ನಂತರ ಬನ್ನಿ ಕೇಕ್ ಕತ್ತರಿಸೋಣ ಎಂದು ಹೇಳಿದನು. ನೀಲು ತಲೆ ಆಡಿಸಿದಳು. ಕೇಕ್ ಕತ್ತರಿಸಿದ ನಂತರ ಎಲ್ಲರೂ ಸ್ವಲ್ಪ ಹೊತ್ತು ಮೋಜು ಮಾಡಿದರು. ನಂತರ ಬೆಳಗಿನ ಪಾರ್ಟಿಗೆ ಎಲ್ಲಿಗೆ ಹೋಗಬೇಕು ಎಂದು ನಿರ್ಧರಿಸಿ ದೀಪಕ್ ಮತ್ತು ಶ್ರೀಯನ್ನ ಹೊರತುಪಡಿಸಿ ಉಳಿದವರೆಲ್ಲರೂ ತಮ್ಮ ತಮ್ಮ ಕೋಣೆಗೆ ಹೋದರು. ನೀಲು ಕೋಣೆಯ ಕಡೆಗೆ ಹೋಗುತ್ತಿದ್ದಂತೆ ಆದರ್ಶ್ ತಕ್ಷಣವೇ ಅವಳ ಕೈ ಹಿಡಿದು ಕಂಬದ ಹಿಂದೆ ಎಳೆದುಕೊಂಡನು. ಏನು ಮಾಡುತ್ತಿದ್ದೀಯಾ ಎಂದು ಅವಳು ಕೇಳಿದಳು. ನನ್ನ ಗೆಳತಿಯನ್ನು ಭೇಟಿಯಾಗಲು ಬಂದಿದ್ದೇನೆ ಎಂದನು ಆದರ್ಶ್. ಯಾಕೆ, ಬರುವ ಅಗತ್ಯವಿತ್ತೇ ಎಂದು ಆದರ್ಶ್ ಅವಳ ಕೂದಲಿನ ಕಿವಿ ಹಿಂದೆ ಸರಿಸಿ ಕೇಳಿದನು. ಇಲ್ಲ ಎಂದು ನೀಲು ನೇರವಾಗಿಯೇ ಉತ್ತರಿಸಿದಳು. ಯಾರು ಇಷ್ಟು ರೊಮ್ಯಾಂಟಿಕ್ ಅಲ್ಲದ ರೀತಿಯಲ್ಲಿ ವರ್ತಿಸಬೇಡ. ನನ್ನ ಅತ್ತಿಗೆ ಮತ್ತು ನಿನ್ನ ಗೆಳತಿಯನ್ನು ನೋಡಿ ಸ್ವಲ್ಪ ಕಲಿತುಕೋ. ಅವರು ಎಷ್ಟು ರೊಮ್ಯಾಂಟಿಕ್ ಆಗಿದ್ದಾರೆ, ನೀನು ನೋಡಿಲ್ಲವೇ? ಏಕೆಂದರೆ ಅವರ ಪತಿ ನಿನ್ನಂತೆ ಚೀಪ್ ಆಗಿಲ್ಲ, ಹ್ಯಾಂಡ್ಸಮ್ ಮತ್ತು ಸ್ಮಾರ್ಟ್ ಆಗಿದ್ದರೂ ಸಹ ಎಂದಳು. ಓ, ಅಂದರೆ ನಾನು ಹ್ಯಾಂಡ್ಸಮ್ ಅಲ್ಲವಾ ಎಂದನು ಆದರ್ಶ್. ಇದನ್ನು ನೀನೇ ಹೇಳಿಕೊಳ್ಳುತ್ತಿದ್ದೀಯಾ? ನಾನು ಏನು ಹೇಳಲಿ ಎಂದು ನೀನು ಕೈ ಬಿಡಿಸಿಕೊಳ್ಳುತ್ತಾ ಸ್ಟೈಲ್ ಆಗಿ ಹೇಳಿದಳು. ಓ ಹಲೋ, ಹುಡುಗಿಯರು ನನ್ನ ಮೇಲೆ ಸಾಯುತ್ತಾರೆ ಗೊತ್ತಾ ಎಂದು ಆದರ್ಶ್ ಕೋಪದಿಂದ ಹೇಳಿದನು. ಅವಳು ಕುರುಡಿಯೇ ಇರಬೇಕು, ಸಾಯುತ್ತಾಳೆ ಅಂದರೆ ಎಂದು ನೀನು ತಿರುಗೇಟು ನೀಡಿದಳು. ಸರಿ, ನಾಳೆ ನಿನಗೆ ತೋರಿಸುತ್ತೇನೆ ನಾನು ಯಾರು ಅಂತ ಎಂದನು ಆದರ್ಶ್. ಸರಿ ತೋರಿಸು ಎಂದು ನೀಲು ಬಾಗಿಲು ಮುಚ್ಚುತ್ತಾ ಹೇಳಿದಳು. ಆದರ್ಶ್ನ ಮುಖ ಬಾಡಿತ್ತು, ಆದರೆ ಮತ್ತೆ ಬಾಗಿಲು ತೆರೆದ ಶಬ್ದವಾಗಿತ್ತು. ನೀನು ಹೊರಗೆ ಮುಖ ಹಾಕಿ, ಒಂದು ನೆನಪಿರಲಿ, ನೀನು ಯಾರನ್ನಾದರೂ ಮುಟ್ಟಿದರು ಅಥವಾ ಯಾರಾದರೂ ನಿನ್ನನ್ನು ಮುಟ್ಟಿದರು, ಎರಡೂ ಸಂದರ್ಭದಲ್ಲಿ ನಾನು ನಿನ್ನ ಕೈ ಕಾಲುಗಳನ್ನು ಮುರಿಯುತ್ತೇನೆ ಎಂದಳು. ಇದಕ್ಕೆ ಆದರ್ಶ್ ನಗುತ್ತಾ ಎಂತ ನೋಡುತ್ತಾ ಅವಳನ್ನು ಒಳಗೆ ಎಳೆದು ಅವಳ ತುಟಿಗಳ ಮೇಲೆ ಒಂದು ಮುತ್ತು ಕೊಟ್ಟು ಓಡುತ್ತಾ, ಅದು ಸಾಧ್ಯವೇ ಇಲ್ಲ, ನಿನಗಿಂತ ಹೆಚ್ಚು ರುಚಿಯಾದವರು ಯಾರೂ ಇಲ್ಲ ನನ್ನ ಪ್ರಾಣವೇ ಎಂದು ಕಣ್ಣು ಹೊಡೆದನು. ನೀಲು ಬಾಯಿ ಬಿಟ್ಟುಕೊಂಡೇ ನಿಂತಿದ್ದಳು. ಇತ್ತ ಮೇಲೆ ದೀಪಕ್ ಮತ್ತೊಮ್ಮೆ ಶ್ರೀಯನ್ನ ತಬ್ಬಿಕೊಂಡಿದ್ದನು. ಹುಟ್ಟುಹಬ್ಬಕ್ಕೆ ಇಷ್ಟೆಲ್ಲ ತಯಾರಿ ಮಾಡಿದ್ದೀಯಾ? ಹಾಗಾದರೆ ನನ್ನ ಗಿಫ್ಟ್ ಕೂಡ ಇರುತ್ತಲ್ಲವೇ ಎಂದು ಕೇಳಿದನು. ಅದಕ್ಕೆ ಶ್ರೀ ತಲೆ ಎತ್ತಿ, ಇಲ್ಲ, ನಾನು ಅದನ್ನು ತಂದಿಲ್ಲ, ಏಕೆಂದರೆ ನಾನು ನಿಮಗಾಗಿ ಏನಾದರೂ ಬೇರೆಯೇ ಮಾಡಿಕೊಡಬೇಕೆಂದಿದ್ದೇನೆ, ಅದಕ್ಕೆ ನಿಮ್ಮನ್ನು ಕೇಳುತ್ತಿದ್ದೇನೆ, ನಿಮಗೆ ಏನು ಬೇಕು ಎಂದಳು. ನಾನು ಕೇಳಿದ್ದನ್ನು ಮಾಡುವೆಯಾ ಎಂದು ದೀಪಕ್ ಅವಳ ಕೆನ್ನೆಯನ್ನು ಸವರುತ್ತಾ ಕೇಳಿದನು. ನೀವು ಹೇಳಿ ನೋಡಿ ಎಂದಳು ಶ್ರೀ. ನೀನು ನಿನ್ನ ಕಂಪನಿಯ ಬ್ರಾಂಚನ್ನು ಇಲ್ಲಿಗೆ ಸೇರಿಸಿಕೊ, ನೀನು ಕಟ್ಟಿದ್ದನ್ನು ಹೀಗೆ ಬಿಡಬೇಡ, ನಾನು ಬಯಸುತ್ತೇನೆ ಎಂದನು ದೀಪಕ್. ನೀವು ಅಂದು ನಡೆದ ವಿಷಯವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಇದನ್ನು ಹೇಳುತ್ತಿದ್ದೀರಲ್ಲವೇ ಎಂದು ಶ್ರೀ ಆ ಕ್ಷಣವನ್ನು ನೆನಪಿಸಿಕೊಂಡು ಹೆದರುತ್ತಾ ಕೇಳಿದಳು. ದೀಪಕ್ ತಕ್ಷಣ ಅವಳ ಹಣೆಗೆ ಮುತ್ತಿಟ್ಟು, ಇಲ್ಲ, ಯಾವ ವಿಷಯಕ್ಕೂ ಅಲ್ಲ, ಬರೀ ನನ್ನ ಶ್ರೀಗಾಗಿ ಮಾಡುವೆ ಅಲ್ಲವೇ ಎಂದನು. ನಾನು ಕೂಡ ಮಾಡಲು ಬಯಸುತ್ತೇನೆ, ಆದರೆ ನಿಮ್ಮೊಂದಿಗೆ ಸಮಯ ಕಳೆಯುವ ಆಸೆಯಿಂದ ಕೆಲವು ದಿನ ಸುಮ್ಮನೆ ಇರಲು ಬಯಸಿದ್ದೆ, ಅದಕ್ಕೆ ಕೆಲಸ ಮಾಡಿರಲಿಲ್ಲ. ನಿಮಗೆ ನನ್ನ ಮೇಲೆ ನಂಬಿಕೆ ಇದೆ ತಾನೇ ಎಂದು ದೀಪಕ್ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದನು. ನನಗಿಂತ ಹೆಚ್ಚಾಗಿ ಎಂದು ಶ್ರೀ. ಸರಿ, ಹಾಗಾದರೆ ಈಗ ತೀರ್ಮಾನವೇನು ಎಂದು ಕೇಳಿದನು. ಇನ್ನು ಕೆಲವು ದಿನಗಳ ಕಾಲ ಸುಮ್ಮನೆ ಇರಿ ಎಂದು ಶ್ರೀ ಮುನಿಸಿಕೊಂಡು ಹೇಳಿದಳು. ಸರಿ ಎಂದು ದೀಪಕ್ ಪಕ್ಕದಲ್ಲಿದ್ದ ಟೇಬಲ್ನಿಂದ ಕೇಕ್ ತೆಗೆದು ತಿಂದು ಅವಳತ್ತ ಚಾಚಿದನು. ಶ್ರೀ ಅದನ್ನು ಬಾಯಿಗೆ ಇಟ್ಟುಕೊಂಡು
ಬೇಸರದಿಂದ ತಿನ್ನಲಾರಂಭಿಸಿದರು. ದೀಪಕ್ನ ಕಣ್ಣು ತನ್ನ ಮುನಿಸಿಕೊಂಡ ಹೆಂಡತಿಯ ತುಟಿಗಳ ಮೇಲಿದ್ದ ಕ್ರೀಮ್ನ ಮೇಲಿತ್ತು. ಅವನು ತಕ್ಷಣ ಅವಳನ್ನು ಎತ್ತಿಕೊಂಡು ಅಲ್ಲಿದ್ದ ಹಾಸಿಗೆಯ ಮೇಲೆ ಮಲಗಿಸಿ ಅವಳ ತುಟಿಗಳ ಮೇಲೆ ತನ್ನ ಹಕ್ಕನ್ನು ಸ್ಥಾಪಿಸಿದನು. ಶ್ರೀಯು ಕಣ್ಣುಗಳು ಭಾರವಾದವು. ಆ ಬೆಳ್ಳಿ ರಾತ್ರಿ ಕರಗುತ್ತಾ ಹೋಯಿತು ಮತ್ತು ದೀಪಕ್ ಅದರಲ್ಲಿ ಕಳೆದು ಹೋದನು. ಈ ಸರ್ಪ್ರೈಸ್ನ ನಂತರ ಅವರ ಮರುದಿನ ಇನ್ನೂ ಅನೇಕ ಸರ್ಪ್ರೈಸ್ಗಳಿಂದ ತುಂಬಿತ್ತು. ಅದರ ಮಾಹಿತಿ ಅವರಿಗಿರಲಿಲ್ಲ. ಬೆಟ್ಟದ ಸಾಲಿನ ಮುಂಜಾನೆ ಬಹಳ ಸುಂದರವಾಗಿತ್ತು. ಆಕಾಶವು ಬಿಳಿ ಹೊದಿಕೆಯಿಂದ ಮುಚ್ಚಲ್ಪಟ್ಟಿತ್ತು. ಮಂಜಿನ ಹನಿಗಳು ಮತ್ತು ಮೋಡಗಳ ನಡುವೆ ಬಿಸಿಲಿನ ಕಿರಣಗಳು ಬರುತ್ತಿದ್ದವು. ರಾತ್ರಿ ತಡವಾಗಿ ಮಲಗಿದ್ದ ಕಾರಣ ಶ್ರೀ ಕಣ್ಣು ತಡವಾಗಿ ಬಿಟ್ಟಿತ್ತು. ಸ್ನಾನ ಮಾಡಿ ಕೆಳಗೆ ಬಂದಾಗ ಮನೆಯಲ್ಲಿ ತುಂಬ ಗಡಿಬಿಡಿ ಇತ್ತು. ಹೂವಿನ ಹಾರಗಳನ್ನು ಬಾಗಿಲಿಗೆ ಹಾಕಲಾಗಿತ್ತು. ಸೋಫಾ ಮತ್ತು ಟೇಬಲನ್ನು ಪಕ್ಕಕ್ಕೆ ಸರಿಸಲಾಗಿತ್ತು. ಪಾರ್ವತಮ್ಮನವರ ಕಣ್ಣು ಶ್ರೀಯ ಮೇಲೆ ಬಿದ್ದಾಗ ಅವರು ತಕ್ಷಣ ಅವಳ ಬಳಿ ಬಂದು, ದೊಡ್ಡಮ್ಮ, ಮನೆಯಲ್ಲಿ ಏನಾದರೂ ಪೂಜೆ ಅಥವಾ ಕಾರ್ಯಕ್ರಮ ಇದೆಯೇ ಎಂದು ಕೇಳಿದರು. ಶ್ರೀ, ಹೌದು ಇದೆ. ನಿನಗೆ ಗೊತ್ತಿರಬೇಕಲ್ಲವೇ, ನಿನ್ನ ಪತಿ ಮತ್ತು ನನ್ನ ಚಿನ್ನುನ ಹುಟ್ಟುಹಬ್ಬ ಎಂದರು. ಪಾರ್ವತಮ್ಮ ಶ್ರೀ ಆಶ್ಚರ್ಯದಿಂದ ನೋಡಿದಳು. ಅವಳ ಮನಸ್ಸಿನಲ್ಲಿದ್ದುದನ್ನು ಅರ್ಥ ಮಾಡಿಕೊಂಡು ಪಾರ್ವತಮ್ಮ ತಕ್ಷಣ, ನಿನಗೆ ಏನು ಅನಿಸುತ್ತಿದೆ ಎಂದು ನನಗೆ ಗೊತ್ತು, ಆದರೆ ಈ ಪೂಜೆ ನಾನು ಮಾಡಿದ್ದಲ್ಲ, ದೀಪಕ್ನ ತಾತ ಮಾಡಿಸಿದ್ದಾರೆ. ಅವರು ಧೈರ್ಯ ಮಾಡಲಾರರು ಶ್ರೀ, ಆದರೆ ನೀನು ಮಾಡಬಹುದು. ಉಳಿದಿದ್ದೆಲ್ಲವನ್ನು ಅವರೇ ಮಾಡಿಕೊಂಡಿದ್ದಾರೆ. ನೀನು ಬರೀ ದೀಪಕ್ನನ್ನು ಕರೆದುಕೊಂಡು ಬಾ ಈ ಪೂಜೆಗೆ ಎಂದು ಬೇಡಿಕೊಂಡರು. ದೊಡ್ಡಮ್ಮ, ನನಗೂ ಅದೇ ಇಷ್ಟ, ಆದರೆ ನನಗೆ ಸಾಧ್ಯವಾಗುತ್ತೋ ಇಲ್ಲವೋ ಗೊತ್ತಿಲ್ಲ ಎಂದಳು ಶ್ರೀ. ನಿನಗೆ ಎಲ್ಲವೂ ಸಾಧ್ಯ ಎಂದು ಪಾರ್ವತಮ್ಮ ನಂಬಿಕೆಯಿಂದ ಹೇಳಿದರು. ನಂತರ ರಮೇಶ್ನನ್ನು ಕರೆದು ಕೋಣೆಯಲ್ಲಿದ್ದ ಪ್ಯಾಕೆಟ್ ತರಲು ಹೇಳಿದರು. ಇದು ನೋಡು ಶ್ರೀ, ನಿನ್ನ ಮದುವೆಯಲ್ಲಿ ನಿನ್ನ ತಾತನಿಗೆ ಏನೂ ಮಾಡಲು ಸಾಧ್ಯವಾಗಲಿಲ್ಲ. ಅದಕ್ಕೆ ಈ ಪೂಜೆಯಲ್ಲಿ ನಿಮ್ಮಿಬ್ಬರು ಜೊತೆಯಾಗಿ ಕುಳಿತುಕೊಳ್ಳುವುದನ್ನು ಅವರು ನೋಡಬಯಸುತ್ತಾರೆ. ಇದರಲ್ಲಿ ನಿನ್ನ ಮತ್ತು ದೀಪಕ್ನ ಬಟ್ಟೆಗಳಿವೆ. ಇದನ್ನೇ ಧರಿಸಿ ಪೂಜೆಗೆ ಬನ್ನಿ. ಹೋಗು ಶ್ರೀ, ಇಂದು ಬೇರೆ ಕೆಲಸ ಮಾಡಬೇಡ. ನೀನು ಕೇವಲ ದೀಪಕ್ನನ್ನು ಪೂಜೆಗೆ ಕರೆದುಕೊಂಡು ಬಾ. ಎಲ್ಲ ತಯಾರಿಯಾಗಿದೆ ಎಂದರು. ಅವರು ಹೇಳಿದಂತೆ ಶ್ರೀ ಕೋಣೆ ಕಡೆಗೆ ನಡೆದಾಗ ಅವರು ಹಿಂದೆ ಇದ್ದರು. ಶ್ರೀ, ನಿನ್ನ ಮನೆಯವರನ್ನು ಕೂಡ ಕರೆಸಿದ್ದಾರೆ. ನಿನಗೇನಾದರೂ ತೊಂದರೆ ಇದೆಯೇನು ಎಂದು ಕೇಳಿದರು. ಅದಕ್ಕೆ ಶ್ರೀ ತಲೆಯಾಡಿಸಿದಳು. ಶ್ರೀ ಕೋಣೆಗೆ ಹೋದಾಗ ದೀಪಕ್ ಎದ್ದಿದ್ದನು. ಅವಳು ಆ ಪ್ಯಾಕೆಟನ್ನು ಟೇಬಲ್ ಮೇಲೆ ಇಟ್ಟು ದೀಪಕ್ನ ಬಳಿ ಹೋದಳು. ಗುಡ್ ಮಾರ್ನಿಂಗ್ ಎಂದು ಶ್ರೀ ನಗುತ್ತಾ ಹೇಳಿದಳು. ಗುಡ್ ಮಾರ್ನಿಂಗ್ ಎಂದು ದೀಪಕ್ ಅವಳ ಹಣೆಗೆ ಮುತ್ತಿಟ್ಟು ಹೇಳಿದನು. ನೀವು ಸ್ನಾನ ಮಾಡಿ ಬನ್ನಿ, ನಾನು ಕಾಫಿ ತರುತ್ತೇನೆ ಎಂದು ಶ್ರೀ ಹಿಂಜರಿಯುತ್ತಲೇ ಹೇಳಿದಳು. ಇಲ್ಲ ಶ್ರೀ, ಕಾಫಿ ಬೇಡ, ಇಂದು ನಾನು ಸ್ನಾನವನ್ನೇ ಮಾಡುತ್ತೇನೆ. ಸಮಯವೂ ಆಗಿದೆ. ನಾವು ಇಂದು ಹೊರಗೆ ಹೋಗೋಣ. ಸಂಜೆ ಆದರ್ಶ್ ಮತ್ತು ಉಳಿದವರ ಯೋಜನೆಗಳು ಸೇರಿಕೊಳ್ಳೋಣ. ನಾಳೆಯಿಂದ ನೀನು ಆಫೀಸ್ಗೆ ಕೂಡ ಸೇರಬೇಕು ಎಂದನು. ಇದನ್ನು ಕೇಳಿ ಶ್ರೀಗೆ ಬೇಸರವಾಯಿತು, ಆದರೆ ಅವಳು ಸುಮ್ಮನಾದಳು. ಹಾಗಾದರೆ ಎಲ್ಲಿಗೆ ಹೋಗೋಣ ಎಂದು ದೀಪಕ್ ಅವಳ ಮುಖಭಾವ ನೋಡಿ ನಕ್ಕು ಕೇಳಿದನು. ನೀವು ಹೇಳಿದ್ದೀರಾ ಇಂದು ನನ್ನ ಎಲ್ಲ ಮಾತುಗಳನ್ನು ಕೇಳುತ್ತೀರಿ ಅಂತ ಎಂದಳು ಶ್ರೀ. ಹುಟ್ಟುಹಬ್ಬ ನನ್ನದು ಶ್ರೀ, ನಿನಗೆ ಅನಿಸುವುದಿಲ್ಲವೇ ಈ ಅವಕಾಶ ನನಗೆ ಸಿಗಬೇಕು ಅಂತ ಎಂದು ದೀಪಕ್ ಹೇಳಿದನು. ಹಾಗಾದರೆ ಹೇಳಿ, ನಿಮಗೆ ಏನು ಬೇಕು ಎಂದಳು ಶ್ರೀ. ನಾನೇ ತೆಗೆದುಕೊಳ್ಳುತ್ತೇನೆ, ಇಂದು ನಿನ್ನ ಮಾತನ್ನೇ ಕೇಳೋಣ ಎಂದು ದೀಪಕ್ ಅವಳ ತುಟಿಗಳನ್ನು ತನ್ನ ತುಟಿಗಳಿಂದ ಸ್ಪರ್ಶಿಸಿ ಹೇಳಿದನು. ಸರಿ, ನೀವು ಸ್ನಾನ ಮಾಡಿ ಬನ್ನಿ ಎಂದಳು ಶ್ರೀ. ನೀನು ಬನ್ನಿ, ಜೊತೆಯಲ್ಲೇ ಸ್ನಾನ ಮಾಡೋಣ ಎಂದು ದೀಪಕ್ ತುಂಟತನದಿಂದ ಹೇಳಿದನು. ಶ್ರೀ ನಾಚಿಕೆಯಿಂದ ತಲೆ ತಗ್ಗಿಸಿ, ನೀವು ಹೋಗಿ ಬನ್ನಿ ಎಂದು ಹೇಳಿ ಬಾತ್ರೂಮ್ ಬಾಗಿಲು ಮುಚ್ಚಿದಳು. ದೀಪಕ್ ಹೊರಗೆ ಬಂದಾಗ ಶ್ರೀ ಕನ್ನಡಿಯ ಮುಂದೆ ನಿಂತಿದ್ದಳು. ಅವಳು ರೆಡ್ ಪೆಟಿಕೋಟ್ ಧರಿಸಿ ಬನಾರಸ್ ಸೀರೆ ಉಡಲು ಸಿದ್ಧವಾಗುತ್ತಿದ್ದಳು. ಅವಳ ಉದ್ದನೆಯ ಕೂದಲಿನ ಹಾಳೆಗಳು ಅವಳ ಕೆನ್ನೆಯನ್ನು ಮುತ್ತುತ್ತಿತ್ತು. ಅವಳು ಪದೇ ಪದೇ ಕೂದಲನ್ನು ಸರಿಪಡಿಸಿಕೊಳ್ಳುತ್ತಿದ್ದಳು. ದೀಪಕ್ನ ಕಣ್ಣಲ್ಲಿ ತುಡಿತ ಕಾಣಿಸಿತು. ಅವನು ಹಿಂದಿನಿಂದ ಬಂದು ಅವಳ ಸೊಂಟದಲ್ಲಿ ಕೈ ಹಾಕಿ ಹತ್ತಿರಕ್ಕೆ ಎಳೆದುಕೊಂಡನು. ಅವಳ ಭುಜಕ್ಕೆ ಮುತ್ತಿಟ್ಟು, ಏನಿದೆ ವಿಶೇಷ? ಇಂದು ಹೊರಗೆ ಹೋಗುವ ಇರಾದೆ ಇದೆಯೋ ಅಥವಾ ಇಲ್ಲವೋ ಎಂದನು. ಅವಳ ತಣ್ಣನೆಯ ಕೈಗಳ ಸ್ಪರ್ಶ ಅವಳ ಮೈಯಲ್ಲಿ ಕಂಪನ ಹುಟ್ಟಿಸುತ್ತಿತ್ತು. ಕೇಳಿ ಎಂದು ಶ್ರೀ ಹೇಳಿದಳು. ನೀವು ತಯಾರಾಗಿ, ನಾನು ನಿಮ್ಮ ಬಟ್ಟೆಗಳನ್ನು ಕೂಡ ತೆಗೆದಿಟ್ಟಿದ್ದೇನೆ, ಅದನ್ನೇ ಧರಿಸಿ ಎಂದಳು. ಮೊದಲು ನೀನು ಹಾಸಿಗೆಯ ಮೇಲೆ ಹೋಗು, ನಂತರ ತಯಾರಾಗುತ್ತೇನೆ ಎಂದು ಹೇಳಿ ಅವಳನ್ನು ಎತ್ತಿಕೊಂಡನು. ನೀವು ಹೇಳಿದ್ದೀರಾ ಇಂದು ನನ್ನ ಎಲ್ಲ ಮಾತುಗಳನ್ನು ಕೇಳುತ್ತೀರಾ ಅಂತ ಎಂದು ಶ್ರೀ ಬೇಗನೆ ಹೇಳಿದಳು. ಆ ಮಾತು ಆ ಕ್ಷಣದ ನಂತರ ಜಾರಿಯಾಗುತ್ತದೆ ಎಂದು ದೀಪಕ್ ಅವಳ ಕುತ್ತಿಗೆಯ ಮೇಲೆ ಮುತ್ತಿಟ್ಟನು. ಶ್ರೀಯ ಮುಂದಿನ ಮಾತುಗಳು ಬಾಯಲ್ಲಿ ಉಳಿದವು. ದೀಪಕ್ ಅವಳ ತುಟಿಗಳಿಗೆ
ಮುತ್ತಿಗೆ ಹಾಕಲು ಹೋದಾಗ ಶ್ರೀ ಅವಳ ಕೈಗಳನ್ನು ತನ್ನ ತುಟಿಗಳ ಮೇಲೆ ಇಟ್ಟು, ಕೇಳಿ, ತಡವಾಗುತ್ತದೆ ಎಂದಳು. ಹೌದು, ಹೊರಗೆ ಹೋಗುವವರಲ್ಲವೇ, ಸ್ವಲ್ಪ ತಡವಾಗಿಯೇ ಹೋಗೋಣ. ನೀನು ಚಿಂತೆ ಮಾಡಬೇಡ, ಇಡೀ ದಿನ ನಾನು ನನ್ನ ಶ್ರೀಯ ಜೊತೆಯೇ ಇರುತ್ತೇನೆ ಎಂದು ಹೇಳುತ್ತಾ ಅವನು ಅವಳ ತುಟಿಗಳಿಗೆ ಮುತ್ತಿಟ್ಟನು. ಸ್ವಲ್ಪ ಹೊತ್ತಿನ ನಂತರ ದೀಪಕ್ ಅವಳ ಕುತ್ತಿಗೆಯ ಬಳಿ ಬಂದಾಗ ಶ್ರೀ ಉಸಿರು ಹಿಡಿದು ಗಡಿಯಾರ ನೋಡಿದಳು. 9 ಗಂಟೆಯಾಗಿತ್ತು. ಪೂಜೆಯ ಸಮಯ 12 ಗಂಟೆಗೆ ಇತ್ತು. ಆದರೆ ಶ್ರೀಗೆ ಗೊತ್ತು, ದೀಪಕ್ ಅಷ್ಟು ಬೇಗ ಬಿಡುವುದಿಲ್ಲ. ಅವಳು ಅವನನ್ನು ತಡೆಯಲು ಬಯಸಿದಳು, ಆದರೆ ಅವನ ಪ್ರೀತಿ ಮತ್ತು ತುಡಿತದ ಮುಂದೆ ಸೋತಿದ್ದಳು. ದೀಪಕ್ ಏನು ಕೇಳಿದರೂ ಶ್ರೀ ಬೇಡ ಎಂದಿದ್ದಾಳೆಯೇ? ಇಲ್ಲ, ಸುಮಾರು 1:30 ಗಂಟೆಯ ನಂತರ ದೀಪಕ್ ಅವಳ ಬಳಿ ಮಲಗಿ ಅವಳ ಕೂದಲಿನೊಂದಿಗೆ ಆಟವಾಡುತ್ತಿದ್ದಾಗ ಅವಳು ತಕ್ಷಣ ಹೇಳಿದಳು, ಕೇಳಿ. ಹೌದು ಎಂದನು ದೀಪಕ್. ಇಂದು ನಾವು ಹೊರಗೆ ಹೋಗುವುದಿಲ್ಲ. ಯಾಕೆ ಎಂದು ದೀಪಕ್ ಕೇಳಿದನು. ಇಂದು ಮನೆಯಲ್ಲಿ ಪೂಜೆ ಇದೆ, ನೀವು ತಯಾರಾಗಿ, ನಾವು ಅದರಲ್ಲಿ ಭಾಗವಹಿಸೋಣ ಎಂದು ಶ್ರೀ ನೇರವಾಗಿ ಹೇಳಿದಳು. ಪೂಜೆ? ಇದು ಯಾವಾಗ ಇಟ್ಟಿದ್ದೀರಾ? ನಿನ್ನೆ ಏನು ಹೇಳಿರಲಿಲ್ಲವಲ್ಲ ಎಂದನು ದೀಪಕ್. ನಾನು ಇಟ್ಟಿಲ್ಲ, ದೊಡ್ಡಮ್ಮ ಮತ್ತು ತಾತ ಇಟ್ಟಿದ್ದಾರೆ ಎಂದು ಶ್ರೀ ಬಟ್ಟೆಗಳನ್ನು ತೆಗೆದುಕೊಳ್ಳುತ್ತಾ ಹೇಳಿದಳು. ದೀಪಕ್ ಶಾಂತನಾದನು. ಶ್ರೀ ಅವನನ್ನು ನೋಡಿ, ಕೇಳಿ, ಬನ್ನಿ, ನಾನು ತಯಾರಾಗಬೇಕು. ಪೂಜೆಯ ಸಮಯ 12 ಗಂಟೆಗೆ ಎಂದಳು. ಅದಕ್ಕೆ ದೀಪಕ್ ಎದ್ದು, ಇಲ್ಲ, ನಾನು ಎಲ್ಲಿಗೂ ಹೋಗುವುದಿಲ್ಲ. ನೀನು ಹೋಗುವುದಿಲ್ಲ ಎಂದನು. ಇಲ್ಲ, ಹಾಗೆ ಹೇಳಬೇಡಿ, ಯಾರಿಗಲ್ಲದಿದ್ದರೂ ದೊಡ್ಡಮ್ಮನ ಬಗ್ಗೆ ಯೋಚಿಸಿ ಎಂದಳು. ಅದಕ್ಕೆ ದೀಪಕ್ನಿಂದ ಉತ್ತರವಿಲ್ಲ. ಅವನು ಬಾಲ್ಕನಿಗೆ ಹೋದನು. ಶ್ರೀ ಸ್ನಾನಕ್ಕೆ ಹೋದಳು. ತಯಾರಾಗಿ ಬರುವಾಗ ಸಮಯ ನೋಡಿ 12 ಗಂಟೆಗೆ 10 ನಿಮಿಷವಿತ್ತು. ಅವನು ಬಾಲ್ಕನಿಯಲ್ಲಿ ಸೋಫಾದ ಮೇಲೆ ಕಣ್ಣು ಮುಚ್ಚಿ ಮಲಗಿದ್ದನು. ಅವಳು ಅವನ ಪಕ್ಕ ಕುಳಿತು ತಲೆಯ ಮೇಲೆ ಕೈ ಇಟ್ಟು, ನೀವು ಬರುವರಿಲ್ಲವೇ ಎಂದಳು. ದೀಪಕ್ ಕಣ್ಣು ತೆರೆದು ನೋಡಿ, ಕೆಂಪು ಬನಾರಸ್ ಸೀರೆ, ಜಡೆಗೆ ಹಾಕಿದ ಬಿಳಿ ಮಲ್ಲಿಗೆ, ಹಣೆ ತುಂಬ ಕುಂಕುಮ, ಕೈ ತುಂಬ ಬಳೆಗಳು ಮತ್ತು ಕಣ್ಣಲ್ಲಿ ಅವನ ಮೇಲಿನ ಅತೀವ ಪ್ರೀತಿಯನ್ನು ಹೊತ್ತು ಅವಳು ಅವನನ್ನೇ ನೋಡುತ್ತಿದ್ದಳು. ಆದರೂ ಅವನಿಗೆ ಏನೂ ಮಾತನಾಡಲು ಆಗಲಿಲ್ಲ. ಶ್ರೀ ಎದ್ದು ಅವನ ಬಟ್ಟೆಗಳನ್ನು ಹಾಸಿಗೆಯ ಮೇಲೆ ಇಟ್ಟು ನಿರಾಶೆಯಿಂದ ಕೆಳಗೆ ಹೋದಳು. ದೀಪಕ್ನ ಕೋಣೆಯ ಮೆಟ್ಟಿಲುಗಳತ್ತ ಎಲ್ಲರ ದೃಷ್ಟಿ ಇತ್ತು. ಶ್ರೀಯ ಇಡೀ ಕುಟುಂಬ ಇಂದು ಅಲ್ಲಿತ್ತು. ದೀಪಕ್ನ ಹುಟ್ಟು ಹಬ್ಬಕ್ಕಿಂತ ಒಳ್ಳೆಯ ಅವಕಾಶ ಅವರಿಗೆ ಕ್ಷಮೆ ಕೇಳಲು ಎಲ್ಲಿ ಸಿಗುತ್ತಿತ್ತು? ನೀಲಾ, ನಿಶ್ಚಯ್, ಅನಂತ್, ಸ್ನೇಹ, ಶಾಂತನು ಎಲ್ಲರೂ ಬಂದಿದ್ದರು. ಶಿವಶಂಕರ್ ಗೌಡರು ಇಂದು ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲರಿಗೆ ಹಾಜರಿರಬೇಕೆಂದು ಕಡ್ಡಾಯ ಮಾಡಿದ್ದರು. ಶ್ರೀ ಅಂದಿನಿಂದ ಶಿವಶಂಕರ್ ಗೌಡರ ಮುಖದ ತುಡಿತವನ್ನು ಗಮನಿಸುತ್ತಲೇ ಇದ್ದಳು. ಯಾರಾದರೂ ಏನಾದರೂ ಕೇಳುತ್ತಿದ್ದರೆ ಅವಳು ಮಾತು ಬದಲಾಯಿಸುತ್ತಿದ್ದಳು. ಏನು ಉತ್ತರ ಕೊಡಬೇಕೆಂದು ಅವಳಿಗೆ ಗೊತ್ತಿರಲಿಲ್ಲ. ಯಜಮಾನರೇ, ಪೂಜೆಯ ಸಮಯ ಆರಂಭವಾಗಿದೆ, ದಯವಿಟ್ಟು ಸ್ಥಾನ ಸ್ವೀಕರಿಸಿ ಎಂದು ಪೂಜಾರಿ ಧ್ವನಿ ಕೇಳಿಸಿತು. ಶ್ರೀ ಪಾರ್ವತಮ್ಮನವರನ್ನ ನೋಡಿದಳು. ಅವರು ಶ್ರೀಗೆ ಪಂಚಾಮೃತ ತಯಾರು ಮಾಡಲು ಹೇಳುತ್ತಿದ್ದರು. ದೀಪಕ್ ಬಂದಿಲ್ಲವೆಂದು ಶ್ರೀಗೆ ಅನಿಸಿತು. ಬನ್ನಿ ದೀಪಕ್, ಪೂಜೆಯಲ್ಲಿ ಕುಳಿತುಕೊಂಡಿದ್ದಾರೆ ಎಂದು ಪಾರ್ವತಮ್ಮ ಉಳಿದ ಪ್ರಸಾದವನ್ನು ಪ್ರಕೃತಿ ತಯಾರು ಮಾಡುತ್ತಾಳೆ. ಮುಂದಿನ ಮಾತು ಕೇಳಿ ಶ್ರೀ ಆಶ್ಚರ್ಯದಿಂದ ತಿರುಗಿದಾಗ ಹಳದಿ ಬಣ್ಣದ ಕುರ್ತಾದಲ್ಲಿ ದೀಪಕ್ ತನ್ನ ಸ್ಥಾನದಲ್ಲಿ ಕುಳಿತುಕೊಂಡಿದ್ದನು. ಶಿವಶಂಕರ್ ಗೌಡರ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ. ಶ್ರೀ ತಕ್ಷಣ ಪಲ್ಲು ಸರಿ ಮಾಡಿಕೊಂಡು ದೀಪಕ್ನ ಬಲಗಡೆ ಕುಳಿತುಕೊಂಡಳು. ಕಣ್ಣಿನಲ್ಲೇ ತಮ್ಮ ಪತಿಯ ದೃಷ್ಟಿ ತೆಗೆದಳು. ಪೂಜೆ ಆರಂಭವಾಯಿತು. ಉಳಿದವರು ತಮ್ಮ ಸ್ಥಾನವನ್ನು ಪಡೆದರು. ಪೂಜೆ ಮುಗಿದ ನಂತರ ಪೂಜಾರಿ ಎಲ್ಲರ ಹಿರಿಯರ ಆಶೀರ್ವಾದ ಪಡೆಯಲು ಹೇಳಿದರು. 2 ನಿಮಿಷ ವಾತಾವರಣ ಶಾಂತವಾಗಿತ್ತು. ಶಿವಶಂಕರ್ ಗೌಡರ ಕಣ್ಣು ದೀಪಕ್ನನ್ನೇ ನೋಡುತ್ತಿತ್ತು. ದೀಪಕ್ ಶ್ರೀಯನ್ನ ನೋಡಿ, ಶ್ರೀ ತನ್ನ ಪ್ರೀತಿಗಾಗಿ ಪಟ್ಟ ಕಷ್ಟ, ಅವಳ ಕಾಯುವಿಕೆ, ಅವಳ ತ್ಯಾಗ ಎಲ್ಲವೂ ನೆನಪಾಯಿತು. ದೀಪಕ್ ಮುಂದೆ ಬಂದು ಶಿವಶಂಕರ್ ಗೌಡರ ಕಾಲಿಗೆ ಬಿದ್ದನು. ಸಮಯವೇ ನಿಂತು ಹೋಗಿತ್ತು. ಕೇವಲ ಎಲ್ಲರ ಹೃದಯ ಬಡಿತ ಕೇಳಿಸುತ್ತಿತ್ತು. ಶಿವಶಂಕರ್ ಗೌಡರ ಕಣ್ಣಲ್ಲಿ ನೀರು ತುಂಬಿತ್ತು. ಅವರು ನಡುಗುವ ಕೈಗಳಿಂದ ಅವನ ಭುಜ ಹಿಡಿದು ಎತ್ತಿ ಎದೆಗೆ ಅಪ್ಪಿಕೊಂಡರು. ಮರಳಿ ಬಾ ದೀಪಕ್, ನನ್ನದು ತಪ್ಪು. ನಾವು ನಿನ್ನನ್ನು ದೂರ ಮಾಡಿದೆವು, ಆದರೆ ನಂಬು ಮಗ, ನಾವು ಎಂದಿಗೂ ನಿನ್ನನ್ನು ಮನಸ್ಸಿನಿಂದ ದೂರ ಮಾಡಿಲ್ಲ. ನಮ್ಮ ಅಹಂಕಾರದಿಂದ ನಿನ್ನನ್ನು ಕಡೆಗಣಿಸಿದೆವು. ದಯವಿಟ್ಟು ಕ್ಷಮಿಸು ಎಂದರು. ಕೈ ಮುಗಿದು ದೀಪಕ್ ಅವರ ಕೈ ಹಿಡಿದನು. ನೀವು ಕೈ ಮುಗಿಯುವುದು ಚೆನ್ನಾಗಿ ಕಾಣುವುದಿಲ್ಲ ಅಜ್ಜ ಎಂದನು. ವರ್ಷಗಳ ನಂತರ ದೀಪಕ್ನ ಬಾಯಲ್ಲಿ ಈ ಮಾತು ಕೇಳಿ ಶಿವಶಂಕರ್ ಗೌಡರು ಖುಷಿಯಾದರು. ಅವನನ್ನು ಅಪ್ಪಿಕೊಂಡರು. ಉಳಿದವರಿಗೆ ಇದು ಆಶ್ಚರ್ಯಕರವಾಗಿತ್ತು. ನೀಲಾ ಮತ್ತು ಸ್ನೇಹಾಗೆ ಏನಾಗುತ್ತಿದೆ ಎಂದು ಅರ್ಥವಾಗಲೇ ಇಲ್ಲ.
ಪಾರ್ವತಮ್ಮನವರ ಕಣ್ಣುಗಳು ತುಂಬಿ ಬಂದಿತ್ತು. ಶ್ರೀ ದೀಪಕ್ನ ಮುಖವನ್ನೇ ನೋಡುತ್ತಿದ್ದಳು. ಅದರಲ್ಲಿ ತಾನು ಯಾವಾಗಲೂ ಬಯಸುತ್ತಿದ್ದ ನೆಮ್ಮದಿ ಇತ್ತು. ಇಡೀ ಹೆಗಡೆಯವರ ಕುಟುಂಬದ ಮುಂದೆ ಬಂತು. ಪರಂ ಕೂಡ ದೀಪಕ್ನ ಕ್ಷಮೆ ಕೇಳಿದನು. ಅಭಿಲಾಷ ದೀಪಕ್ನನ್ನು ನೋಡಲು ಸಾಧ್ಯವಾಗುತ್ತಿರಲಿಲ್ಲ. ದೇವರಾಜ್ ಹೆಗಡೆ ದೀಪಕ್ನನ್ನ ಎಲ್ಲದಕ್ಕೂ ಕ್ಷಮೆ ಕೇಳಿದರು. ನನಗೆ ನಿಮ್ಮದೇ ಯಾವುದೇ ದೂರಿಲ್ಲ. ಯಾಕೆ ಗೊತ್ತಾ? ಯಾಕೆಂದರೆ ನನ್ನ ಬಳಿ ಈಗ ಎಲ್ಲವೂ ಇದೆ. ನನ್ನ ಬಳಿ ಶ್ರೀ ಇದ್ದಾಳೆ. ನಿಮ್ಮ ಬಳಿ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವವರು ಯಾರಾದರೂ ಇದ್ದರೆ ಇನ್ನೇನು ದೂರು ಬೇಕು ಎಂದು ದೀಪಕ್ ಹೇಳಿದಾಗ ಶ್ರೀ ಕಣ್ಣಲ್ಲಿ ನೀರು ತುಂಬಿ ನಗಲಾರಂಭಿಸಿದಳು. ಪರಂ ತಕ್ಷಣ ಹೇಳಿದನು, ನೀನು ಸರಿಯಿದ್ದೆ ಶ್ರೀ. ಜೀವನದಲ್ಲಿ ನೀನು ವಜ್ರವನ್ನೇ ಆರಿಸಿಕೊಂಡಿದ್ದೀಯಾ? ನಮಗೆ ಅರ್ಥವಾಗಲೇ ಇಲ್ಲ. ಇಲ್ಲ ಪರಂ, ಈಗ ನನಗೆ ನಿಮ್ಮಿಂದ ಯಾವುದೇ ದೂರು ಇಲ್ಲ. ನಿಮ್ಮ ಮನಸ್ಸಿನ ಭಾರ ಇಳಿಸಿ ಎಂದು ದೀಪಕ್. ನೀನು ಹೇಳಿದ್ದು ಸರಿ. ಶ್ರೀ ನಾಳೆಯಿಂದ ಆಫೀಸ್ ಸೇರಿಕೊಳ್ಳಬಹುದು ಎಂದು ದೀಪಕ್ ಹೇಳಿದನು. ಇಲ್ಲ ದೀಪಕ್, ಈ ಮನಸ್ಸಿನಲ್ಲಿ ಏನು ಇಟ್ಟುಕೊಳ್ಳಬೇಡ. ಶ್ರೀ ಏನು ಮಾಡಲು ಬಯಸುತ್ತಾಳೋ ಅದು ಮಾಡಬಹುದು ಎಂದರು ತಾತ. ಎಲ್ಲರ ಬೇಸರ ದೂರವಾಗತೊಡಗಿತ್ತು. ಶಿವಶಂಕರ್ ಗೌಡರ ಸಂತೋಷ ವರ್ಣನಾತೀತವಾಗಿತ್ತು. ಎಲ್ಲರೂ ರಾತ್ರಿಯ ಪಾರ್ಟಿಗೆ ತಯಾರಾಗಿ ನಾವು ನಮ್ಮ ರೆಸಾರ್ಟ್ನಲ್ಲಿ ವ್ಯವಸ್ಥೆ ಮಾಡಿದ್ದೇವೆ. ಅಲ್ಲಿ ಏನೋ ಘೋಷಿಸುತ್ತೇವೆ ಎಂದರು. ಎಲ್ಲರೂ ತಯಾರಾಗಲು ಹೋದರು. ಸ್ನೇಹ, ತಾತ ಏನು ಘೋಷಿಸಲು ಹೊರಟಿದ್ದೀರಾ? ಏನಾದರೂ ಐಡಿಯಾ ಇದೆಯಾ ಎಂದು ನೀಲಾ ಸ್ನೇಹಳನ್ನು ಕೇಳಿದಳು. ಗೊತ್ತಿಲ್ಲ ಅತ್ತಿಗೆ, ಆದರೆ ಇಷ್ಟು ತಿಳಿದುಕೊಳ್ಳಿ, ಸಾಮ್ರಾಜ್ಯ ಕಬಳಿಸುವ ನಿಮ್ಮ ಮಾತುಗಳು ಈಗ ಮುಗಿಯುತ್ತವೆ. ಏಕೆಂದರೆ ದೀಪಕ್ ಮತ್ತು ತಾತನ ನಡುವೆ ಈಗ ಎಲ್ಲವೂ ಸರಿ ಹೋಗಿದೆ ಎಂದಳು ಸ್ನೇಹ. ಇಲ್ಲ, ಅದು ಬರೀ ನನ್ನ ಮಗನ ಹಕ್ಕು ಎಂದು ನೀಲಾ ರೇಗಿದಳು. ಅಷ್ಟು ವರ್ಷ ನಾನು ದೀಪಕ್ನ ಮೇಲೆ ತಾತನ ಎಲ್ಲ ಮಾತುಗಳನ್ನು ಕೇಳಿದ್ದೆ. ಅವರು ಹಾಗೆ ಮಾಡಲಾರರು. ನಿನ್ನಿಂದ ನಾನಾದರೂ ಹಾಳಾದರೆ ನಿನ್ನ ಗಂಡನಿಗೆ ಇಷ್ಟವಾದ ಆ ಕೋಟಿಯ ಬೆಲೆಯ ಜಮೀನು ಉಳಿಯುತ್ತದೆಯೇ? ಅದು ಈಗ ತಾತನ ರಕ್ಷಣೆಯಲ್ಲಿದೆ. ಎಲ್ಲವೂ ಸರಿ ಹೋದರೆ ಅವರು ದೀಪಕ್ನ ಹೆಸರಿಗೆ ಮಾಡುತ್ತಾರೆ. ನಿನ್ನ ಆ ಕನಸು, ಆ ಜಾಗದ ಮಾಲ್ ಮತ್ತು ಹೋಟೆಲ್ ಮಾಡುವ ಕನಸು ಎಲ್ಲವೂ ಮುಗಿಯುತ್ತದೆ ಎಂದು ನೀಲಾ ಹೇಳಿದಳು. ಸಂಜೆಯ ಪಾರ್ಟಿಗಾಗಿ ಶ್ರೀ ಕನ್ನಡಿಯ ಮುಂದೆ ನಿಂತು ಸುಂದರವಾದ ಡಾರ್ಕ್ ಬ್ಲೂ ಸೀರೆ ಧರಿಸುತ್ತಿದ್ದಳು. ದೀಪಕ್ ಅವಳನ್ನು ನೋಡುತ್ತಿದ್ದನು. ನೀವು ತಯಾರಾಗಿ ಎಂದಳು. ದೀಪಕ್ ಹಿಂದಿನಿಂದ ಬಂದು ಅವಳ ಭುಜದ ಮೇಲೆ ಮುಖ ಇಟ್ಟು, ಈಗ ತುಂಬ ಖುಷಿಯಾಗಿದ್ದೇನೆ ಶ್ರೀ. ಇಂದು ನಾನು ನಿನ್ನ ಎಲ್ಲ ಮಾತುಗಳನ್ನು ಕೇಳಿದ್ದೇನೆ ಎಂದನು. ತುಂಬ ಖುಷಿಯಾಗಿದ್ದೇನೆ ಎಂದಳು ಶ್ರೀ. ದೀಪಕ್ ಕೈ ಮೇಲೆ ಕೈ ಇಟ್ಟು ಅವಳು ಐ ಲವ್ ಯು ಎಂದಳು. ದೀಪಕ್ ಅವಳನ್ನು ತನ್ನ ಕಡೆಗೆ ತಿರುಗಿಸಿ, ಪೂರ್ತಿ ಹೆಸರು ಹೇಳಬಾರದೇ? ನಾನು ಹೇಳುವಂತೆ ಐ ಲವ್ ಯು ಶ್ರೀರಾಧಾ ಎಂದನು. ಇಲ್ಲ, ಎಂದಿಗೂ ಬೇಡ ಎಂದು ಶ್ರೀ ಶರ್ಟ್ ಬಟನ್ ಹಾಕುತ್ತಾ ಹೇಳಿದಳು. ಶರ್ಟ್ ಹಾಕಿದ ನಂತರ ದೀಪಕ್ ಕೋಟ್ ತೆಗೆದುಕೊಳ್ಳಲು ಹೋದಾಗ, ಕೇಳಿ, ನಿಮ್ಮ ಕೋಟ್ ಅತ್ತ ಕಡೆ ಸೋಫಾದ ಮೇಲೆ ಇದೆ ಎಂದಳು. ಇಬ್ಬರು ನಕ್ಕರು. ಶಿವಶಂಕರ್ ಗೌಡರು ರೆಸಾರ್ಟ್ನಲ್ಲಿ ಅದ್ದೂರಿ ವ್ಯವಸ್ಥೆ ಮಾಡಿದ್ದರು. ಎಲ್ಲ ಬಿಸ್ನೆಸ್ ಪಾರ್ಟ್ನರ್, ಅಂತಾರಾಷ್ಟ್ರೀಯ ಗ್ರಾಹಕರು ಮತ್ತು ಕಂಪನಿಯ ಎಲ್ಲ ನೌಕರರಿಗೆ ಆಹ್ವಾನ ನೀಡಲಾಗಿತ್ತು. ಇಡೀ ಕುಟುಂಬ ಅಲ್ಲಿತ್ತು. ಇಷ್ಟು ದೊಡ್ಡ ಪಾರ್ಟಿಯಲ್ಲಿ ಮಾಧ್ಯಮದವರು ಬರುವುದು ಸಹಜವಾಗಿಯೇ ಇತ್ತು. ಶಿವಶಂಕರ್ ಗೌಡರು ತಮ್ಮ ಮೊಮ್ಮಗನ ಬಗ್ಗೆ ಏನು ಘೋಷಿಸುತ್ತಾರೆ ಎಂದು ಎಲ್ಲರೂ ಕಾಯುತ್ತಿದ್ದರು. ದೀಪಕ್ ಮತ್ತು ಶ್ರೀ ಬಂದ ನಂತರ ಪಾರ್ಟಿ ಶುರುವಾಯಿತು. ನೀಲಾ ಮತ್ತು ಸ್ನೇಹ ಬೇರೆಯದ್ದೇ ಚಿಂತೆಯಲ್ಲಿದ್ದರು. ಅವರು ದೀಪಕ್ನಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಹೇಳಿರಲಿಲ್ಲ. ಇಂದು ಪ್ರಕೃತಿ ಕೂಡ ಬೇಸರದಲ್ಲಿದ್ದಳು. ಅವಳ ಮದುವೆಯಾದಾಗಿನಿಂದ ಅಭಿಷೇಕ್ ಅಸೂಯೆ ನೋಡಿ ಅವಳಿಗೆ ನೋವಾಗುತ್ತಿತ್ತು. ಇಂದು ಅದು ಹೆಚ್ಚಾಗಿತ್ತು. ಚಾರು ತನ್ನ ಡ್ರೆಸ್ ಸರಿಪಡಿಸಿಕೊಳ್ಳುತ್ತಾ ಆದರ್ಶ್ ಮತ್ತು ನೀಲು ಬಳಿ ಹೋಗುವಾಗ ಪರಂ ಅವಳನ್ನು ಹಿಂದಿನಿಂದ ಕರೆದನು. ಚಾರು ತಿರುಗಿ ನೋಡಿದಳು. ಬ್ರೌನ್ ಬಣ್ಣದ ಸೂಟ್ನಲ್ಲಿ ಪರಂ ಸುಂದರವಾಗಿ ಕಾಣುತ್ತಿದ್ದನು. ಮೊದಲು ಅವರ ನಡುವೆ ಏನೂ ಮಾತಾಗಿರಲಿಲ್ಲ. ಆದರೆ ಇಂದು ಪರಂ ಅವಳನ್ನು ಹೆಸರಿಟ್ಟು ಕರೆದಾಗ ಅವಳ ಹೃದಯದ ಮತ್ತೆ ಮಿಡಿತಿತ್ತು. ಅವಳು ಯೋಚಿಸುತ್ತಿರುವಾಗ ಪರಂ ಅವಳ ಹತ್ತಿರ ಬಂದು, ನಾನು ನಿನ್ನೊಂದಿಗೆ ಸ್ವಲ್ಪ ಮಾತನಾಡಬೇಕು ಎಂದನು. ಸರಿ ಹೇಳಿ ಎಂದಳು ಚಾರು. ಇಲ್ಲಿ ಬೇಡ, ಅಲ್ಲಿ ಬನ್ನಿ, ಆ ಕಡೆ ಎಂದನು. ಚಾರು ತಲೆ ಆಡಿಸಿದಳು. ಅವನು ಮುಂದೆ ಬಂದು ಅವಳ ಕೈ ಹಿಡಿದನು. ಒಂದು ಆನಂದ ಅವಳ ದೇಹದಲ್ಲಿ ಹರಿಯಿತು. ನೋಡು ಚಾರು, ಯೋಚಿಸದೆ ಮಾಡುವ ನಿರ್ಧಾರಗಳ ಪರಿಣಾಮವೇನು ಅಂತ ನನಗಿಂತ ಚೆನ್ನಾಗಿ ಯಾರಿಗೆ ಗೊತ್ತಿಲ್ಲ. ಅದಕ್ಕೆ ನಾನು ಈ ನಿರ್ಧಾರವನ್ನು ತುಂಬ ಯೋಚಿಸಿ ತೆಗೆದುಕೊಂಡಿದ್ದೇನೆ ಎಂದನು ಪರಂ ತುಂಬ ಗಂಭೀರವಾಗಿ. ಹೇಳಿ ಎಂದಳು ಚಾರು. ನನಗೆ ನೀನು ಇಷ್ಟ. ನಾನು ನಿನ್ನನ್ನು ಮದುವೆಯಾಗಲು ಬಯಸುತ್ತೇನೆ. ನನ್ನನ್ನು ತಪ್ಪಾಗಿ ತಿಳಿಯಬೇಡ. ನಿನಗೆ ಇಷ್ಟವಿಲ್ಲದಿದ್ದರೆ ಇಲ್ಲ ಅಂತ ಹೇಳಬಹುದು. ನನಗೆ ಯಾವುದೇ ತೊಂದರೆ ಇಲ್ಲ. ಇದು ಕೇವಲ ನನ್ನ ಮನಸ್ಸಿನ ಮಾತು. ನೀನೇನು ಯೋಚಿಸುತ್ತೀಯಾ ಎಂದು ಹೇಳಬಹುದು ಅಥವಾ ಸಮಯ ತೆಗೆದುಕೊಳ್ಳಬಹುದು ಎಂದನು ಪರಂ. ಸ್ವಲ್ಪ ಹೊತ್ತು ಅಲ್ಲಿ ಶಾಂತಿ ಪಸರಿಸಿತ್ತು. ಚಾರು ಏನು ಹೇಳದಿದ್ದಾಗ ಪರಂ ಮಂಕಾಗಿ, ಸರಿ, ತೊಂದರೆ ಇಲ್ಲ, ನಾನು ಅರ್ಥ ಮಾಡಿಕೊಂಡೆ. ಎಲ್ಲರೂ ನಿನ್ನನ್ನೇ ಹುಡುಕುತ್ತಿರಬಹುದು ಎಂದು
ಮುಂದಕ್ಕೆ ಹೋಗಲಾರಂಭಿಸಿದನು. ಅವನು ಹೋಗುತ್ತಿದ್ದಂತೆ, ನನ್ನ ಉತ್ತರ ಹೌದು ಅಂತ ನಿಮಗೆ ಅರ್ಥವಾಯಿತಲ್ಲವೇ ಎಂದು ಚಾರು ಕೇಳಿದಾಗ ಪರಂ ತಕ್ಷಣ ತಿರುಗಿ ಅವಳ ಮುಖ ನೋಡಿ ನಕ್ಕು. ಆ ಕಡೆ ಈ ಕಡೆ ನೋಡಿ ಅವಳ ಕೆನ್ನೆಗೆ ಮುತ್ತು ಕೊಟ್ಟನು. ಚಾರು ಮುಖ ನಾಚಿಕೆಯಿಂದ ಕೆಂಪಾಗಿತ್ತು. ಅವನು ಮೆಲ್ಲಗೆ ಅವಳ ಕಿವಿ ಹತ್ತಿರ ಬಂದು, ತಯಾರಾಗಿ ಬೇಗ ಬನ್ನಿ, ನಿನ್ನನ್ನು ನನ್ನವನ್ನಾಗಿ ಮಾಡಬೇಕು. ಮಿಸ್ ಚಾರುವಿನಿಂದ ಮಿಸಸ್ ಚಾರು ಪರಂ ಹೆಗಡೆ ಆಗಬೇಕು ಎಂದನು. ಇದನ್ನು ಕೇಳಿ ಚಾರು ಅಲ್ಲಿ ನಿಲ್ಲದೆ ಓಡಿ ಒಳಗೆ ಹೋದಳು. ಪಾರ್ಟಿ ಜೋರಾಗಿ ನಡೆಯುವಾಗ ಶಿವಶಂಕರ್ ಗೌಡರು ಮೈಕ್ ಹಿಡಿದು ಮಾತನಾಡಲಾರಂಭಿಸಿದರು. ಲೇಡೀಸ್ ಅಂಡ್ ಜೆಂಟಲ್ಮೆನ್, ನೀವು ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ವರ್ಷಗಳಿಂದ ನನ್ನ ಮತ್ತು ಮೊಮ್ಮಕ್ಕಳ ನಡುವೆ ಸಂಬಂಧ ಸರಿಯಿರಲಿಲ್ಲ ಎಂದು ಜನ ಮಾತನಾಡುತ್ತಿದ್ದರು. ಇಂದು ನಾನು ಅದನ್ನು ಒಪ್ಪಿಕೊಳ್ಳುತ್ತೇನೆ. ಹೌದು, ಹಾಗೆಯೇ ಇತ್ತು. ಏಕೆಂದರೆ ನಾವು ದೊಡ್ಡವರು, ಬಡಾಯಿ ಕೊಚ್ಚಿಕೊಳ್ಳುವ ಭರದಲ್ಲಿ ಮಕ್ಕಳ ಮಾತು ಕೇಳುವುದೇ ಇಲ್ಲ. ಅವರ ಮೇಲೆ ನಮ್ಮ ನಿರ್ಧಾರವನ್ನು ಹೇರುತ್ತೇವೆ. ನಮ್ಮ ನಿಯಮಗಳನ್ನು ಅವರು ಇಟ್ಟುಕೊಂಡು ಅವರಿಂದ ದೂರವಾಗುತ್ತೇವೆ. ನಾನು ಕೂಡ ಅದೇ ಮಾಡಿದೆ. ಈಗ ಆ ತಪ್ಪು ತಿದ್ದಿಕೊಳ್ಳಲು ಬಯಸುತ್ತೇನೆ ಎಂದರು. ಎಂದು ಹೇಳಿ ಅವರು ತಮ್ಮ ಮ್ಯಾನೇಜರ್ಗೆ ಸನ್ನೆ ಮಾಡಿದರು. ಅವರು ಒಂದು ಫೈಲ್ ಮುಂದಿಟ್ಟರು. ಫೈಲ್ ತೆರೆದಾಗ ಅವರ ಮುಖದಲ್ಲಿ ಭಾವ ಬದಲಾಯಿತು. ದೀಪಕ್ ಅವರನ್ನು ನೋಡುತ್ತಿದ್ದನು. ಮಾಧ್ಯಮದ ಕ್ಯಾಮರಾಗಳು ಅವರ ಕಡೆ ಇದ್ದವು. ಅವರು ತಮ್ಮ ಬಿಸಿನೆಸ್ ಬುದ್ಧಿವಂತಿಕೆಯನ್ನು ಬಳಸಿ ತಕ್ಷಣ, ನಾನು ಕ್ಷಮೆ ಕೋರುತ್ತೇನೆ. ತಾಂತ್ರಿಕ ಸಮಸ್ಯೆಯಿಂದ ಕೆಲಸ ಬಾಕಿ ಉಳಿದಿದೆ. ಅದಕ್ಕೆ ನಾನು ಹೇಳಬೇಕಾದದ್ದು ಹೇಳಲು ಸಾಧ್ಯವಾಗುತ್ತಿಲ್ಲ. ಆದರೆ ಅದರ ವಿವರಗಳನ್ನು ನಿಮಗೆ ನಂತರ ಕೊಡಲಾಗುವುದು ಎಂದು ಮೈಕ್ ಇಟ್ಟರು. ಪಾರ್ಟಿ ಮುಗಿದ ನಂತರ ಎಲ್ಲರೂ ಮನೆಗೆ ಬಂದರು. ಎಲ್ಲರ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ, ಶಿವಶಂಕರ್ ಗೌಡರು ಏನು ಹೇಳಬೇಕೆಂದುಕೊಂಡಿದ್ದರು? ಇತ್ತ ದೀಪಕ್ ಮತ್ತು ಶಿವಶಂಕರ್ ಗೌಡರ ಮುಖಾಮುಖಿ ನಿಂತಿದ್ದರು. ನಾವು ಕೇಳಬಹುದೇ ದೀಪಕ್, ಯಾಕೆ ಹೀಗೆ ಮಾಡಿದಿರಿ? ಯಾಕೆ ಪೇಪರ್ ಬದಲಾಯಿಸಿದ್ದೀರಿ ಎಂದು ಕೇಳಿದರು ತಾತ. ಅದರಲ್ಲಿ ಏನೂ ಇಲ್ಲ, ಇದು ಸರಿಯಾದಿದ್ದೆ ಎಂದನು ದೀಪಕ್. ನಿಮ್ಮ ಬಿಸ್ನೆಸ್ಸನ್ನು ಕಬಳಿಸುವ ಇರಾದೆ ನನಗಿಲ್ಲ ಎಂದನು. ದೀಪಕ್ಗೆ ತಾತ ಏನು ಮಾಡಲಿದ್ದಾರೆ ಎಂದು ಅಂದು ರಾತ್ರಿಯೇ ಗೊತ್ತಾಗಿತ್ತು. ಅದು ನಿನ್ನ ಹಕ್ಕು, ನಾನು ನಿನಗೆ ನೀಡ ಬಯಸಿದ್ದೆ ಎಂದರು ತಾತ. ನಾನು ನನ್ನ ಹಕ್ಕು ಪಡೆದಿದ್ದೇನೆ ತಾತ, ಹೆಚ್ಚಿನ ಆಸೆ ನನಗಿಲ್ಲ. ನಿಮ್ಮ ಬಿಸ್ನೆಸ್ನ ಸರಿಯಾದ ವಾರಸುದಾರ ಅಭಿಷೇಕ್. ನಾನು ನನ್ನ ಅಸ್ತಿತ್ವವನ್ನು ನಾನೇ ಕಟ್ಟಿಕೊಂಡಿದ್ದೇನೆ. ಅದರಲ್ಲಿ ನಾನು ಖುಷಿಯಾಗಿದ್ದೇನೆ ಎಂದನು ದೀಪಕ್. ನಾನು ಅಭಿಷೇಕ್ನನ್ನು ಬಿಟ್ಟಿಲ್ಲ. ಭಾರತದ ನಮ್ಮ ಎಲ್ಲ ಬ್ರಾಂಚ್ ಅಭಿಷೇಕ್ನದ್ದೇ. ನಿನಗೆ ನಾನು ಕೊಡುವುದು ನಿನ್ನ ಅಪ್ಪ ಅಮ್ಮನ ಹಕ್ಕು ಎಂದರು ತಾತ. ನಿಹಾಲ್, ತಂದೆಯವರು ಆರಂಭಿಸಿದ ಪ್ರಾಜೆಕ್ಟನ್ನು ನಾನು ಪೂರ್ತಿಗೊಳಿಸುತ್ತೇನೆ. ಆದರೆ ಅದರ ವಾರಸುದಾರನಾಗುವುದಿಲ್ಲ. ಬೇರೆಯವರ ಶ್ರಮಕ್ಕೆ ಕ್ರೆಡಿಟ್ ಪಡೆಯುವುದು ನನ್ನ ಗುಣವಲ್ಲ ತಾತ ಎಂದಾಗ ಶ್ರೀಗೆ ತುಂಬ ಹೆಮ್ಮೆ ಆಯಿತು. ನೀಲ ನಿಶ್ಚಯ್ ಮತ್ತು ಅಭಿಷೇಕ್ನ ಕಣ್ಣಿನ ತೆರೆ ತೆರೆಯಲಾರಂಭಿಸಿತು. ಇಂದಿನ ಕಥೆಯ ಭಾಗ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮ್ಮ ಕಥೆಗಳು ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ. ಧನ್ಯವಾದಗಳು. ಮುಂದಿನ ಭಾಗದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಖುಷಿಯಾಗಿರಿ, ಆರೋಗ್ಯವಾಗಿರಿ. ಧನ್ಯವಾದಗಳು.